ಗುಲ್ಬರ್ಗ ನಗರದಲ್ಲಿ ಕಳೆದ ಸುಮಾರು 1 ವರ್ಷದಿಂದ ಹಲವಾರು ಸುಲಿಗೆ ಪ್ರಕರಣಗಳನ್ನು ಮಾಡ್ತಾ ಇದ್ದಂಥ ಒಂದು ಗ್ಯಾಂಗ್ ಅನ್ನು ಹಿಡಿಯೋದ್ರಲ್ಲಿ ನಮ್ಮ ಗ್ರಾಮೀಣ ಉಪವಿಭಾಗದ ಅಧಿಕಾರಿಗಳು ಎಂಬಿ ನಗರ್ ಇನ್ಸ್ಪೆಕ್ಟರ್ ಅಜಿತ್ ಪಟೇಲ್ ಮತ್ತು ಅವರ ತಂಡ ಏನಿದೆ ಅದು ಯಶಸ್ವಿಯಾಗಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಗ್ರಾಮೀಣ ಮತ್ತು ಯೂನಿವರ್ಸಿಟಿ, ಅಶೋಕ್ ನಗರ, ಸ್ಟೇಷನ್ ಬಜಾರ್, ಬ್ರಹ್ಮಪುರ, ಆರ್ಜಿ ನಗರ ಸೇರಿದಂತೆ ಸುಮಾರು 9ಕ್ಕೂ ಹೆಚ್ಚು ಪ್ರಕರಣಗಳು ಈಗಾಗಲೇ ದಾಖಲಾಗಿದ್ದಾವೆ. ಮತ್ತು ಅವರ ಹತ್ರ ಸಿಕ್ಕಿರುವಂಥ ಮೊಬೈಲ್ಸು ಮತ್ತು ಬೇರೆ ವ್ಯಾಲ್ಯೂಬಲ್ಸ್ ನೋಡಿದರೆ ಇನ್ನೂ ಹೆಚ್ಚು ಪ್ರಕರಣಗಳಲ್ಲಿ ಸುಮಾರು 20 ಪ್ರಕರಣಗಳಲ್ಲಿ ಈ ಒಂದು ಗ್ಯಾಂಗ್ ಭಾಗಿಯಾಗಿರೋದು ನಮಗೆ ಪತ್ತೆಯಾಗಿದೆ. ಆ ಒಂದು ಗ್ಯಾಂಗ್ನ ಪ್ರಮುಖ ಆರೋಪಿಯಾಗಿರುವಂತಹ ಮೊಹಮ್ಮದ್ ಜಹೀರ್ ಅನ್ನೋರ ಮೇಲೆ ಇವತ್ತು ನಮ್ಮ ಪೊಲೀಸರು ಒಂದು ರೌಂಡ್ ಫೈರ್ ಮಾಡಿ ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ. ಅದೇನಾಗಿದೆ ಅಂದರೆ ಮೊಬೈಲ್ ಎಲ್ಲ ತೊಗೊಂಡು ಆಮೇಲೆ ಸ್ಪಾಟ್ ಪಂಚನಾಮೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇವರು ಯೂಸ್ ಮಾಡ್ತಿದ್ದು ವೆಪನ್, ಚಾಕು ಮತ್ತು ಪಂಚಿಂಗ್ ಇದು ವೆಪನ್ನು ಮತ್ತು ಕೆಲವು ಮೊಬೈಲು, ಲ್ಯಾಪ್ಟಾಪ್ ಅದನ್ನೆಲ್ಲ ಪತ್ತೆ ಮಾಡಲಿಕ್ಕೆ, ರಿಕವರಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ಎಂಬಿ ನಗರ್ ಸಬ್ ಇನ್ಸ್ಪೆಕ್ಟರ್ ಶರಣಬಸಪ್ಪ ಕೋಡ್ಲ ಅವರು ಆತ್ಮರಕ್ಷಣೆಗಾಗಿ ಮತ್ತು ಸಿಬ್ಬಂದಿಗಳಿಗೆ ಆಗುವಂಥ ಇಂಜುರಿಯನ್ನು ತಪ್ಪಿಸೋದಕ್ಕಾಗಿ ಮತ್ತು ಆ ಆರೋಪಿಯನ್ನು ವಶಕ್ಕೆ ತೊಗೊಳ್ಲಿಕ್ಕೋಸ್ಕರ ಅವನಿಗೆ ಕಾಲಿಗೆ ಒಂದು ರೌಂಡ್ ಫೈರ್ ಮಾಡಿ, ಮೊದಲು ಅಲರ್ಟ್ ಮಾಡಿದ್ದಾರೆ, ಒಂದು ರೌಂಡ್ ಏರ್ ಫೈರ್ ಮಾಡಿ ಅವ್ನು ನಿಂತಿಲ್ಲ, ಅವಾಗ ಒಂದು ಕಾಲಿಗೆ ಫೈರ್ ಮಾಡಿಬಿಟ್ಟು ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ. ಇವರು ಮುಖ್ಯವಾಗಿ ರಾತ್ರಿ 10:30-11 ಗಂಟೆ ನಂತರ ಯಾರು ಗುಲ್ಬರ್ಗಕ್ಕೆ ಬರ್ತಾ ಇರ್ತಾರೆ ವಾಪಸ್ ಅವ್ರ ಕೆಲಸ ಮುಗಿಸ್ಕೊಂಡು, ಅವರು ಮತ್ತು ವೈನ್ ಶಾಪ್ಗಳಲ್ಲಿ ಕುಡಿದ್ಬಿಟ್ಟು ಮನೆಗೆ ವಾಪಸ್ ಹೋಗ್ತಿರೋಂಥವ್ರು, ಮತ್ತು ಒಂಟಿ ಮಹಿಳೆಯರು ಮಕ್ಕಳ ಜೊತೆ ಅಕಸ್ಮಾತ್ ಎಲ್ಲಿಂದ ರೈಲ್ವೆ ಸ್ಟೇಷನಿಂದ ಯಾರು ಕರ್ಕೊಂಡ್ಬರೋಂಥದ್ದು, ಆ ಥರ ಆದಂಥ ಸಂದರ್ಭದಲ್ಲಿ ಮೊಬೈಲು ಮತ್ತು ವ್ಯಾಲ್ಯೂಬಲ್ಸ್ನ ಮೇನ್ಲಿ ಟಾರ್ಗೆಟ್ ಮಾಡಿದ್ದಾರೆ. ಒಟ್ಟು 5-6 ಜನದ ತಂಡ ಇದೆ. ನಾವು 4 ಜನ ಇವಾಗ ನಮ್ಮ ವಶದಲ್ಲಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದೀವಿ. ಇದ್ರ ಜೊತೆಗೆ ಮುಖ್ಯವಾಗಿ ಅಂದರೆ ಈ ಮೊಬೈಲ್ ಸಿಕ್ಕಿದ್ದನ್ನು IME ನಂಬರ್ ಚೇಂಜ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಸಹಾಯ ತೊಗೊಂಡು IME ನಂಬರ್ ಚೇಂಜ್ ಮಾಡಿಬಿಟ್ಟು ಅದನ್ನು ಇಲ್ಲೇ ಲೋಕಲಿ ಮತ್ತು ಬೇರೆ ಕಡೆ ಮಾರ್ತಿದ್ದು ಕೂಡ ನಮಗೆ ಕಂಡು ಬಂದಿದೆ. ಯಾರು IME ನಂಬರ್ ಚೇಂಜ್ ಮಾಡ್ತಿದ್ದ ಅವನು ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಕಳೆದ 1 ವರ್ಷದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದು, ಇದೇ ರೀತಿ ಇನ್ನೂ 1-2 ಗ್ಯಾಂಗ್ಗಳು ಇರುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಸಾರ್ವಜನಿಕರು ಕೂಡ, ಕಲಬುರಗಿ ಸಾರ್ವಜನಿಕರು ಈ ಥರ ಕೃತ್ಯಗಳು ನಡೆದಂಥ ಸಂದರ್ಭದಲ್ಲಿ ನೇರವಾಗಿ ಠಾಣೆಗಳಿಗೆ ಬಂದು ಧೈರ್ಯವಾಗಿ ಪ್ರಕರಣ ಆಗಿರೋದ್ರ ಬಗ್ಗೆ ಮಾಹಿತಿ ನೀಡುವಂಥದ್ದು ಮಾಡಬೇಕು ಅಂತ ನಾನು ಇವ್ರ ಕಡೆಯಿಂದ ಸುಮಾರು 15-20ಕ್ಕೂ ಹೆಚ್ಚು ಮೊಬೈಲ್ಗಳು ಮತ್ತು ಕೆಲವು ವೆಪನ್ಸು ಮತ್ತು ಸ್ವಲ್ಪ ಹಣ ಇದೆಲ್ಲ ರಿಕವರಿ ಆಗಿದೆ. ವೆಹಿಕಲ್ಸು, 2 ವೀಲರು, ಕಂಪ್ಯೂಟರು, ಆಮೇಲೆ ಬೇರೆ ವೆಹಿಕಲ್ಸ್ ಎಲ್ಲ ರಿಕವರಿ ಆಗಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಇವಾಗ ಏನು ವ್ಯಾಲ್ಯೂಬಲ್ಸ್ ಇದೆ ಇದನ್ನೆಲ್ಲ ಬೇರೆ ಕಡೆ ಕೊಟ್ಟಿದ್ದಾರೆ. ಇದಕ್ಕೆ ಕೆಲವರು ಎಕ್ಸ್ ಕಾರ್ಪೊರೇಟರ್ಗಳ ಸಹಾಯವನ್ನು ಕೂಡ ತಗೊಂಡು ಮೊಬೈಲು ಮತ್ತು ವ್ಯಾಲ್ಯೂಬಲ್ಸ್ ಎಲ್ಲ ಡಿಸ್ಪೋಸ್ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ನಾನು ಒಂದು ಸಪ್ರೇಟ್